ಇವತ್ತೊಂದು ವಿಶೇಷ ಒಂದು ಸ್ಥಳಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀನಿ ನಿಮ್ಮನ್ನು. ಪ್ರಕೃತಿಯ ತೊಟ್ಟಿಲಲ್ಲಿರುವಂಥ ಒಂದು ಅದ್ಭುತ ಒಂದು ಸ್ಥಳ. ಏನು ನೋಡ್ತಿದ್ದೀರಾ, ನನ್ನ ರೈಟ್ ಸೈಡ್ ಕಾಣುವಂಥದ್ದು ರಾಣಿ ಜಾರಿ ಮತ್ತು ಬಂಡಜ ಫಾಲ್ಸ್ಗೆ ಅಂತೇಳಿ ಟ್ರಕ್ಕಿಂಗ್ ಎಲ್ಲ ಹೋಗ್ತಾರೆ ಇಲ್ಲಿ. ಮತ್ತು ಈಚೆ ನನ್ನ ಎಡಬದಿ ಕಾಣುವಂಥದ್ದು ಶ್ರೀ ಕಾಲಭೈರವ ಸ್ವಾಮಿ ದೇವಸ್ಥಾನ. ಈಗ ನಾವು ಹೋಗ್ತಿರುವಂಥದ್ದು ಕೂಡ ಅಲ್ಲಿಗೆ. ನಾನು ಪ್ರಶಾಂತ್ ಅಂತ ಬಲಿಗೆ ಗ್ರಾಮ. ಪ್ರತಿ ಈ ಶಿವರಾತ್ರಿಲಿ ವಿಶೇಷ ಜಾತ್ರೆ ಆಗುತ್ತೆ 2 ದಿವಸ. ಕಾರ್ಯಕ್ರಮ ಎಲ್ಲ ಆಗಿದೆ. ನಾಳೆ ಜಾತ್ರೆ ಮತ್ತೆ ನೈಟ್ ಕೋಲ ಎಲ್ಲ ಇರುವಂತದ್ದು. ಶಿವರಾತ್ರಿ ಪ್ರಯುಕ್ತ ಜಾತ್ರೆ ಅಂದ್ರೆ ಶಿವರಾತ್ರಿ ದಿವಸನೇ ಇಲ್ಲಿ ಜಾತ್ರೆ ನಡೆಯುವಂಥದ್ದು. ಇಲ್ಲಿಯ ಒಂದು ದೇವಸ್ಥಾನಕ್ಕೆ ಇರುವಂತ ಇತಿಹಾಸ ಅಷ್ಟೇ ಒಂದು ಪ್ರಬಲವಾಗಿರುವಂತದ್ದು. ನಮ್ಮ 5 ಶಿವನ ದೇವಸ್ಥಾನಗಳು ಏನಿದಾವೆ ನಮ್ಮ ಕಳಸ ತಾಲೂಕು ಆಗಿರ್ಬೋದು ಮತ್ತೆ ಸುತ್ತಮುತ್ತ 5 ದೇವಸ್ಥಾನಗಳು ಶಿವನ ದೇವಸ್ಥಾನಗಳು ಒಂದೇ ಬಾರಿ ಆಗಿರುವುದು ಅಂತ ಅಂದ್ರೆ ನಮ್ಮ ಕಳಸೇಶ್ವರ ದೇವಸ್ಥಾನ, ಮತ್ತೆ ಇಲ್ಲಿಯ ದುರ್ಗದಳ್ಳಿಯ ಕಾಲಭೈರವೇಶ್ವರ ಸ್ವಾಮಿ ದೇವಸ್ಥಾನ, ಆಮೇಲೆ ನಮ್ಮ ಕೋಟೆಮಕ್ಕಿ ಹೆಮ್ಮಕ್ಕಿ ಹತ್ರ ಒಂದಿದೆ ಸೋಮೇಶ್ವರ ದೇವಸ್ಥಾನ, ಮತ್ತೆ ಕುದುರೆಮುಖದ ಮಲ್ಲೇಶ್ವರ ದೇವಸ್ಥಾನ, ಮತ್ತೆ ನಮ್ಮ ಮರಸಣಿಗೆ ಲಾಸ್ಟ್ ಟೈಮ್ ನಾವು ಹಿಂದೂ ಸಮಾಜ ಕಾರ್ಯಕ್ರಮದಲ್ಲಿ ತೋರಿಸಿದ್ವಿ, ಅಲ್ಲಿ ಮಹಾಲಿಂಗೇಶ್ವರ ಸ್ವಾಮಿ ದೇವಸ್ಥಾನ. ಈ 5 ದೇವಸ್ಥಾನಗಳು ಒಂದೇ ಕಾಲದಲ್ಲಿ ಆಗಿರುವಂಥದ್ದು ಅನ್ನುವಂಥದ್ದು ಒಂದು ಮಾಹಿತಿ. ನನಗೂ ಅದ್ರ ಬಗ್ಗೆ ನಿಖರವಾದ ಮಾಹಿತಿ ಇಲ್ಲ. ಅಗಸ್ತ್ಯ ಮಹರ್ಷಿಗಳು 5 ದೇವಾಲಯಗಳನ್ನು ಸ್ಥಾಪಿಸ್ತಾರೆ ಅನ್ನುವಂಥದ್ದು ಅವ್ರ ಕಾಲದಲ್ಲಿ ನಿರ್ಮಾಣ ಮಾಡಿರುವಂಥದ್ದು. ಮತ್ತೆ ಇನ್ನು ಇತಿಹಾಸ ನೋಡ್ತಾ ಹೋದ್ರೆ ಇದು ಬಲ್ಲಾಳರಾಯನ ಕಾಲದಲ್ಲಿ ಆಗಿರುವಂಥದ್ದು. ಅದು 2ನೇ ಬಲ್ಲಾಳರಾಯ ಕಟ್ಸಿದ್ದು. ಅವರು ಕಟ್ಸ್ಬಿಟ್ಟು ಹಿಂದೆ ಏನಂತಂದ್ರೆ ಈಗ ದೇವತ ಮನುಷ್ಯ ಅಂದ್ರೆ ಅವರಿಗೊಂದು ದೇವರಷ್ಟೇ ಪವರ್ ಇರುತ್ತೆ. ಅವಾಗ ಇಲ್ಲಿ ಬರುವಾಗ ಅದು ಕೋಳಿ ಕೂಗಿದೆ, ಇದು ಸೂಕ್ತವಾದ ಜಾಗ ಅಂತ ಹೇಳ್ಬಿಟ್ಟು ಇಲ್ಲಿ ಬಿಟ್ಟು ಹೋಗಿದ್ದಾರೆ ಅವರು. ಅಲ್ಲಿಂದ ಈಗ ಪೂಜೆ ಸ್ಟಾರ್ಟ್ ಆಗಿರೋದು. ಅಂದ್ರೆ ಹಿಂದಿನವ್ರು ಹೇಳಿರೋ ಪ್ರಕಾರ ನಮಗೆ ದೇವಸ್ಥಾನನೇ ಕಟ್ಟಿ ಹೇಳ್ಕೊ. ಇದು ಮುಂದೆ ನೋಡಿ 2 ರಥದ ತರ ಇದು ಗಾಲಿ ಇದೆ ನೋಡಿ, ಫ್ರಂಟ್ ಅಲ್ಲಿ ಚಕ್ರದ ತರ ಇದೆ ನೋಡಿ. ಇದು ಅದಕ್ಕೋಸ್ಕರ ಅದು ಎಳ್ಕೊಂಬರೋಕ್ಕೋಸ್ಕರ ಇದನ್ನೇನೋ ಆನೆ ಕಟ್ಟಿ ಎಳ್ಕೊಂಬಂದ್ರು, ಹೆಂಗ್ ಬಂದಿದಾರ ಕೊಟ್ಟಿರೋ ಬಟ್ ಎಳ್ಕೊಂಬಂದಿದಂತೆ. ಹಿಂದೆ ಏನು ವಿಶೇಷ ಅಂತ ಗೊತ್ತಿಲ್ಲ. ಪುರೋಹಿತರು ಯಾಕಂದ್ರೆ ಅವರು 11:30ವರೆಗೂ ಇರ್ತಾರೆ ಸಾಧಾರಣ. ಬೆಳಗ್ಗೆ ಬಂದು 9 ಗಂಟೆಯಿಂದ 11:00ವರೆಗೆ ಕ್ಲೋಸ್ ಮಾಡ್ಕೊಂಡು ಹೋಗ್ತಾರೆ. ಕ್ಲೋಸ್ ಮಾಡಿದಾಗ ಈಗ ಯಾರೋ ಹೊರಗಡೆಯಿಂದ ಬಂದಿರ್ತಾರೆ, ದೇವಸ್ಥಾನಕ್ಕೆ ಬಂದು ನಾವು ದೇವ್ರು ನೋಡಕ್ ಆಗ್ಲಿಲ್ಲ ಅನ್ನೋ ಒಂದು ಮನ್ಸಲ್ಲಿ ಗೊಂದಲ ಬೇಡ. ಗೊಂದಲಗಳನ್ನ ಹೋಗ್ಲಾಡ್ಸಕ್ಕೆ ನಾವ್ ಇಲ್ಲಿ ಕ್ಯಾಮ್ರಾ ಕೂರಿಸಿರೋದು. ಈ ಕ್ಯಾಮ್ರಾನ ಇಂದ ಡೋರ್ ಕ್ಲೋಸ್ ಮಾಡಿದಾಗ ಈ ಕ್ಯಾಮ್ರಾದಲ್ಲಿ ನೋಡಿದ್ರೆ ಫುಲ್ ದೇವ್ರು ಕಾಣ್ತದೆ. ಅಲ್ಲಿ ಒಳಗಡೆಗೆ ನೀಟಾಗಿ ಕಾಣುತ್ತೆ. ಏನ್ ನಾವು ಈಗ ಹೊರಗಡೆಯಿಂದ ಏನ್ ನೋಡ್ತಾ ಇದೀವಿ ಅದೇ ತರ ಈ ಕ್ಯಾಮ್ರಾದಲ್ಲಿ ನೋಡಿದ್ರು ಕಾಣುತ್ತೆ. ಹಂಗಾಗಿ ಯಾರು ಪ್ರವಾಸಿಗರು ಬಂದ್ರು ಟೆನ್ಷನ್ ಮಾಡೋಂಥದ್ದಿಲ್ಲ. ಪ್ರವಾಸಿಗರಾಗ್ಲಿ ಗ್ರಾಮಸ್ಥರಾಗ್ಲಿ ದೇವ್ರ ನೋಡ್ಕೊಂಡು ಹೋಗ್ಬೋದು. ನಮಸ್ತೆ ನಮ್ಮ ಝೀರೋ ಮೆಮರೀಸ್ನ ಎಲ್ಲ ನಾವಿಕ ಮನುಷ್ಯರಿಗೂ ಇವತ್ತೊಂದು ವಿಶೇಷ ಒಂದು ಸ್ಥಳಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀನಿ ನಿಮ್ಮನ್ನು. ನೋಡ್ತಿರ್ಬೋದು ಇದೇ ದಾರಿಲಿ ಹೋಗುವಂಥದ್ದು. ಒಂದು ಪ್ರಕೃತಿ ಮಡಿಲಲ್ಲಿ ಪ್ರಕೃತಿಯ ತೊಟ್ಟಿಲಲ್ಲಿರುವಂಥ ಒಂದು ಅದ್ಭುತ ಒಂದು ಸ್ಥಳ. ಅದ್ರ ಬಗ್ಗೆ ಹೇಳ್ತಾ ಹೋಗೋಣ, ಹಾಗೆ ಅವ್ರ ಹತ್ರ ಕೇಳ್ತಾ ಹೋಗೋಣ, ಹಾಗೆ ನಿಮಗೆ ಆ ಸ್ಥಳನ ತೋರಿಸ್ತಾ ಹೋಗೋಣ. ಬನ್ನಿ ಹೋಗುವ. ಈ ರೂಟ್ ಏನಿದೆ ಈಚೆ ನನ್ನ ರೈಟ್ ಸೈಡ್ ಕಾಣ್ತಿರುವಂಥದ್ದು ಕೊಟ್ಟಿಗೆರೆಗೆ ಹೋಗುವಂಥದ್ದು. ಹೋಗುವಂಥದ್ದು ದಾರಿ ಇದು. ಈಗ ನಾನು ಮಿಡ್ತಿರೋ ನೇರಕ್ಕೆ ಏನು ದಾರಿ ಇದೆ, ಇದು ದುರ್ಗದಳ್ಳಿ ಅಂತ ಆ ಪ್ಲೇಸಿಗೆ ಹೋಗುವಂಥದ್ದು. ಆಲ್ಮೋಸ್ಟ್ ಇಲ್ಲಿ ವಿಸಿಟರ್ಸ್ ಎಲ್ಲ ಬಂದು ಹೋಗಿರ್ತಾರೆ. ನಾನೀಗ ಏನು ರಾಣಿ ಜಾರಿ ಅಂತೆಲ್ಲ ಹೇಳ್ತಿರ್ತೀನಿ, ಆಲ್ಮೋಸ್ಟ್ ವ್ಯೂವರ್ಸು ಆಗ ಯಾರು ರೈಡರ್ಸ್ ಎಲ್ಲ ತುಂಬ ಜನ ವಿಸಿಟರ್ಸ್ ಬಂದು ಹೋಗ್ತಿರ್ತಾರಲ್ಲ, ಇದೇ ಪ್ಲೇಸಿಗೆ ಅಲ್ಲೇ ಇರುವಂಥದ್ದು ಒಂದು ಸ್ಥಳಕ್ಕೆ ನಾನೀಗ ನಿಮ್ಮನ್ನು ಕರ್ಕೊಂಡು ಹೋಗ್ತಿರುವಂಥದ್ದು. ಬನ್ನಿ ಹೋಗುವ ಅಲ್ಲಿ. ನೀವು ಏನು ನೋಡ್ತಿದ್ದೀರಾ, ನನ್ನ ರೈಟ್ ಸೈಡ್ ಕಾಣುವಂಥದ್ದು ರಾಣಿ ಜಾರಿ. ನೀವು ಆಲ್ಮೋಸ್ಟ್ ನೋಡಿರ್ತೀರ ಎಲ್ಲ. ತುಂಬ ಜನ ಇಲ್ಲಿ ಪ್ರವಾಸಿಗಳೆಲ್ಲ ಅವರೆಲ್ಲ ಬಂದು ಹೋಗುವಂಥದ್ದು ಒಳ್ಳೆ ಪ್ಲೇಸ್ ಕೂಡ. ರಾಣಿ ಜಾರಿ ಮತ್ತು
ಬಂಡಜೆ ಫಾಲ್ಸ್ಗೆ ಅಂತೇಳಿ ಟ್ರಕ್ಕಿಂಗ್ ಎಲ್ಲ ಹೋಗ್ತಾರೆ ಇಲ್ಲಿ. ಮತ್ತು ಕೋಟೆ ಸಹ ಇದೆ ಇಲ್ಲಿ. ಅದ್ರ ಬಗ್ಗೆ ಇನ್ನೊಂದು ದಿನ ಮಾಹಿತಿ ಎಲ್ಲ ಸಂಕ್ಷಿಪ್ತವಾಗಿ ಅದ್ರ ಬಗ್ಗೆ ಮಾಹಿತಿಗಳನ್ನು ಕೊಡುವ ಮುಂದಿನ ದಿನಗಳಲ್ಲಿ. ಮತ್ತು ಈಚೆ ನನ್ನ ಎಡಬದಿ ಕಾಣುವಂಥದ್ದು ಶ್ರೀ ಕಾಲಭೈರವ ಸ್ವಾಮಿ ದೇವಸ್ಥಾನ. ಈಗ ನಾವು ಹೋಗ್ತಿರುವಂಥದ್ದು ಕೂಡ ಅಲ್ಲಿಗೆ. ಮತ್ತು ಇಲ್ಲೇನಂದರೆ ಯಾರು ಪ್ರವಾಸಿಗರೆಲ್ಲ ಬರ್ತಾರೋ ಅವರಿಗೆಲ್ಲ ಒಂದು ಉನ್ನತ ಗುಣಮಟ್ಟದ ಒಂದು ಹೋಮ್ ಸ್ಟೇಗಳಾಗಲಿ ರೆಸಾರ್ಟ್ಗಳಾಗಲಿ ಸೌಲಭ್ಯ ಇದೆ. ಒಳ್ಳೆ ಫ್ಯಾಮಿಲಿ ಥರ ಟ್ರೀಟ್ ಮಾಡ್ತಾರೆ ಇಲ್ಲಿ. ಆಲ್ಮೋಸ್ಟ್ ಬಂದು ಹೋದವರಿಗೆಲ್ಲ ಅದರ ಅನುಭವ ಕಡೆ ಇರ್ತದೆ. ಜಸ್ಟ್ ಇಲ್ಲಿನ ಎಲ್ಲ ಪ್ರವಾಸಿಗರು ಕೂಡ ಬಂದು ಹೋದರೆ ಇಲ್ಲಿನ ಜನರು ಕೂಡ ಎಂತ ಅವರ ಒಂದು ಜೀವನ ಶೈಲಿ ಕೂಡ ಅಭಿವೃದ್ಧಿ ಅಂತ ಆಗುವಂಥದ್ದು. ಅವರಿಗೊಂದು ಜೀವನ ಶೈಲಿ ರೂಪಿಸ್ಕೊಳ್ಳೋಕ್ಕೆ ಒಂದು ಮಾರ್ಗ ಕೂಡ ಹೌದು. ಹಾಗೆ ಬರೋರೆಲ್ಲ ಪ್ರವಾಸಿಗರಲ್ಲಿ ಒಂದು ಮನವಿ ಕೂಡ, ಏನು ನೀವು ವ್ಯೂ ಮಾಡ್ತಿರೋ, ಎಂಜಾಯ್ ಮಾಡ್ತಿರೋ, ಒಂದು ಒಳ್ಳೆ ವೈಬ್ ಮಾಡ್ಕೊಂಡು ಹೋಗ್ತಿರೋ, ಹಾಗೆ ಸ್ವಚ್ಛತೆಯನ್ನು ಕೂಡ ಹಾಗೆ ಕಾಪಾಡ್ಕೊಳ್ಳಿ. ಯಾಕಂದರೆ ಪರಿಸರಕ್ಕೆ ಮನುಷ್ಯ ಅಷ್ಟು ಏನು ಅವಶ್ಯಕ ಏನಲ್ಲ, ನಮಗೆ ಪರಿಸರ ಅವಶ್ಯಕವಾಗಿರುವಂಥದ್ದು. ಹಾಗೆ ಸ್ವಲ್ಪ ಸಂರಕ್ಷಣೆ ಅಂತ ಹೆಜ್ಜೆ ಇರಲಿ. ಆದಷ್ಟು ಡಸ್ಟ್ಬಿನ್ಗಳನ್ನೆಲ್ಲ ಯೂಸ್ ಮಾಡಿ, ಕಸ ಎಲ್ಲಂದ್ರಲ್ಲಿ ಹಾಕಬೇಡಿ, ಸ್ವಚ್ಛತೆಯನ್ನು ಕಾಪಾಡಿ. ಹಾಗೆ ಈ ಸ್ಥಳ ಏನಿದೆ, ಪ್ರೇಕ್ಷಣೀಯ ಸ್ಥಳ ಏನಿದೆ, ಇದು ಸುಂಸಾಲೆ ಗ್ರಾಮ ಪಂಚಾಯತಿಗೆ ಒಳಪಟ್ಟಿದ್ದು, ಮೂಡಿಗೆರೆ ತಾಲೂಕು, ಚಿಕ್ಕಮಗಳೂರು ಡಿಸ್ಟಿಕಲ್ಲಿ ಇರುವಂಥದ್ದು. ಲಾಸ್ಟ್ ಟೈಮ್ ಕೂಡ ಇಲ್ಲಿಗೆ ಬಂದಿದ್ವಿ. ಅಂದರೆ ಬಂದು ಇಲ್ಲಿ ಏನು ಸದಸ್ಯರುಗಳನ್ನೆಲ್ಲ ಮಾತಾಡಿಸುವಾಗ ಅವರು ಸ್ವಲ್ಪ ಬ್ಯುಸಿ ಇದ್ದರು. ನಮಗೂ ಕೂಡ ಮಾಹಿತಿಗಳನ್ನು ಸಂಗ್ರಹಿಸಿ ಕ್ರೋಢೀಕರಿಸಲಿಕ್ಕೆಲ್ಲ ಆಗಲಿಲ್ಲ. ಸಾಧ್ಯ ಆದರೆ ಇವತ್ತು ಅವ್ರ ಹತ್ರ ಎಲ್ಲ ಕೇಳ್ಕೊಳ್ಳು. ಯಾಕಂದರೆ ಇಲ್ಲಿನ ಇತಿಹಾಸ ಅನ್ನುವಂಥದ್ದು ಈಗ ಪುಸ್ತಕದಲ್ಲಿ ಒಂಥರ ಇತಿಹಾಸ ಇದ್ದರೆ, ಇಲ್ಲಿ ಸ್ಥಳೀಯರಿಗೆ ಕೆಲವೊಂದು ಮಾಹಿತಿಗಳನ್ನು ಗೊತ್ತಿರ್ತದೆ. ಅದು ಇತಿಹಾಸದಲ್ಲಿ ಕೆಲವೊಂದು ಉಲ್ಲೇಖ ಆಗಿರಲೂಬಹುದು, ಆಗದೆ ಇರಲೂಬಹುದು. ಅಂಥದ್ದನ್ನು ಏನು ಕೆಲವು ಸತ್ಯತೆಗಳನ್ನು ತಿಳ್ಕೊಂಡು ಅವ್ರ ಬಾಯಿಂದನೇ ಅವರ ಅಭಿಪ್ರಾಯಗಳಿಗೆ ಹಾಗೆ ನೆನಪುಗಳನ್ನು ಮತ್ತೆ ಹೇಗಿತ್ತು ಇದರ ಇತಿಹಾಸ, ಗತವೈಭವಗಳನ್ನೆಲ್ಲ ಕೇಳ್ಕೊಂಡು ಹೋಗೋ, ಅವ್ರ ಹತ್ರ ಮಾಹಿತಿ ಪಡ್ಕೊಳ್ಳುವ, ನಮ್ಗೆ ಎಷ್ಟು ಸಾಧ್ಯವೋ ಅಷ್ಟು. ಪೋಪ ಅಡೆಗ್ಲು ಪೋಪ. ಇದೇ ದಾರಿಯಲ್ಲಿ ಬರುವಾಗ ನಿಮ್ಗೊಂದು ನೋಡಿ, ಇಲ್ಲಿ ಒಂದು ಕೆರೆ ಸಹ ಇದೆ, ಚಂದ ಉಂಟು ಕೆರೆ. ಮತ್ತೆ ಇಲ್ಲಿ ಸೇಫ್ಟಿ ಮುಖ್ಯ ಆಗ್ತದೆ. ರೋಡ್ ಬದಿಯಲ್ಲೇ ಇರುವಂಥದ್ದು ಕೆರೆಯ ತಪ್ಪಲಿನಲ್ಲಿ ಇರುವಂಥದ್ದು ದೇವಸ್ಥಾನ. ಅಲ್ಲಿ ಕೂಡ ಹೋಗುವ ಇವಾಗ. ಇವತ್ತು ನಮ್ಮ ಕಾಲಭೈರವೇಶ್ವರ ಸ್ವಾಮಿ ದೇವಸ್ಥಾನ ಇದೆ. ಅದ್ರ ಬಗ್ಗೆ ಎಲ್ಲ ನಮ್ಮ ಸಂತವರೇ ನಿಮ್ಗೆಲ್ಲ ತಿಳಿಸ್ತಾರೆ. ಸಂತವರು ನಮ್ಮ ಮತ್ತೆ ಇನ್ನೊಬ್ರು ಸ್ಥಳೀಯರೆಲ್ಲ ಬರ್ತಾರೆ, ಅವ್ರ ಜೊತೆ ಮಾತಾಡೋದು ನಮ್ಮ ಸಂತು. ನಾವೇನಿದ್ರು ನೋಡಿ, ಇಲ್ಲಿ ಇಷ್ಟು ಒಳ್ಳೆ ದೇವಸ್ಥಾನ ಎಲ್ಲ ಇದೆ, ಬಟ್ ಇಲ್ಲಿ ರಸ್ತೆ ನೋಡಿ ಹೇಗಿದೆ ಅಂತೇಳಿ. ಆ ಕಡೆ ನೋಡಿ, ಇಲ್ಲಿ ವೆಹಿಕಲ್ ಎಲ್ಲ ತಿರುಗಾಡ್ಲಿಕ್ಕೆ ತುಂಬಾ ತೊಂದರೆ ಆಗ್ತದೆ ನೋಡಿ. ಇದೊಂದು ತುಂಬಾ ಪ್ರೇಕ್ಷಣೀಯ ಸ್ಥಳ ಕೂಡ, ಪ್ರವಾಸಿಗರು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಹೋಗುವಂತ ಪ್ರದೇಶ. ಹಾಗಾಗಿ ಸರ್ಕಾರ ಕೂಡ ಇದ್ರ ಬಗ್ಗೆ ಸ್ವಲ್ಪ ಗಮನ ವಹಿಸ್ಬೇಕು. ಇದು ನಮ್ಮ ಕಡೆಯಿಂದ ಮನವಿ. ನೋಡಿ, ಇದೇ ನಮ್ಮ ಶ್ರೀ ಕಾಲಭೈರವ ಸ್ವಾಮಿ ದೇವಸ್ಥಾನ. ಕಳೆದ ವರ್ಷ ಕೂಡ ನಾವು ಬಂದಿದ್ದೆ, ಸಂತ ಹೇಳಿದಾಗೆ. ದೇವಸ್ಥಾನದ ಸ್ವಲ್ಪ ಮಾಹಿತಿ ತಗೊಳ್ಳಿಕ್ಕೆ ನಮ್ಗೆ ಆಗಿಲ್ಲ, ಯಾಕಂದ್ರೆ ನಾವು ಬಂದಿದ್ದೆ ಜಾತ್ರೆ ದಿನ, ಹಾಗಾಗಿ ಆಗ್ಲಿಲ್ಲ. ಈ ಸರಿ ಸ್ವಲ್ಪ ಪ್ಲಾನ್ ಎಲ್ಲ ಮಾಡ್ಕೊಂಡು ಜಾತ್ರೆ ಹಿಂದಿನ ದಿವಸನೇ ಬಂದಿದ್ದೀವಿ. ಸ್ವಲ್ಪ ನೋಡಿ, ಈಗ ಎಲ್ಲ ಸ್ವಚ್ಛತಾ ಕಾರ್ಯಕ್ರಮ ಎಲ್ಲ ಆಗಿದೆ. ನಾಳೆ ಜಾತ್ರೆ ಮತ್ತೆ ನೈಟ್ ಕೋಲ ಎಲ್ಲ ಇರುವಂತದ್ದು. ಅದ್ರ ಬಗ್ಗೆ ಅವ್ರ ಹತ್ರ ಕೇಳುವ, ನಮ್ಮ ಸ್ಥಳೀಯರು ಒಂದಿಬ್ರು ಇದ್ದಾರೆ, ಮಾತಾಡ್ತೀನಿ ಅಂತ ಹೇಳಿದ್ದಾರೆ. ಜಾತ್ರೆ ಅನ್ನಕ್ಕೆ ನಡೆಯೋದಂದ್ರೆ ಅದೇ ನಾಳೆ ಇರುವಂತದ್ದು ಶಿವರಾತ್ರಿ ಪ್ರಯುಕ್ತ ಜಾತ್ರೆ, ಅಂದ್ರೆ ಶಿವರಾತ್ರಿ ದಿವಸನೇ ಇಲ್ಲಿ ಜಾತ್ರೆ ನಡೆಯುವಂಥದ್ದು. ಹಾಗೆ ಇಲ್ಲಿ ಕೋಲ ಮತ್ತೆ ಜಾಗರಣೆ ಎಲ್ಲ ಇರ್ತಾರಲ್ಲ, ಹಾಗಾಗಿ ನೈಟ್ ಫುಲ್ ಜಾಗರಣೆ ಎಲ್ಲ ಮಾಡಿ ಉತ್ಸವ ಎಲ್ಲ ಆಗಿ ಬೆಳಿಗ್ಗೆ ತನಕ ಎಲ್ಲ ಜಾತ್ರೆ ತುಂಬಾ ಜನ ಎಲ್ಲ ಸೇರುವಂತದ್ದು ಇರ್ತದೆ. ಮತ್ತೆ ಇಲ್ಲಿ ಅಂಗಡಿ ಮುಂಗಟ್ಟುಗಳೆಲ್ಲವೂ ಇರ್ತದೆ. ಎಲ್ಲ ಜಾತ್ರೆಗಳಲ್ಲಿ ಹೇಗಿರ್ತದೋ ಇಲ್ಲಿ ಕೂಡ ಇರ್ತದೆ. ಒಂದು ನೋಡ್ಲಿಕ್ಕೆ ಒಂದು ಸಣ್ಣ ಪ್ಲೇಸ್ ತರ ಕಾಣ್ತದೆ ನಿಮ್ಗೆ, ಬಟ್ ಜನ ಸಾಗರ ತುಂಬಾ ಇರುತ್ತೆ. ಇಲ್ಲಿಯ ಒಂದು ದೇವಸ್ಥಾನಕ್ಕೆ ಇರುವಂತ ಇತಿಹಾಸ ಅಷ್ಟೇ ಒಂದು ಪ್ರಬಲವಾಗಿರುವಂತದ್ದು. ನಾವು ಕಳೆದ ವರ್ಷ ಒಂದು ವಿಡಿಯೋದಲ್ಲಿ ನನಗೆ ಯಾರೋ ಒಬ್ರು ಹೇಳಿದ್ರು, ಅಂದ್ರೆ ನನಗೂ ನಿಜವಾಗ್ಲೂ ಗೊತ್ತಿಲ್ಲ ಅದೇನು ಹೇಗೆ ಅಂತ ಹೇಳಿ. ನಮ್ಮ 5 ಶಿವನ ದೇವಸ್ಥಾನಗಳು ಏನಿದಾವೆ ನಮ್ಮ ಕಳಸ ತಾಲೂಕು ಆಗಿರ್ಬೋದು ಮತ್ತೆ ಸುತ್ತಮುತ್ತ 5 ದೇವಸ್ಥಾನಗಳು, ಶಿವನ ದೇವಸ್ಥಾನಗಳು ಒಂದೇ ಬಾರಿ ಆಗಿರುವುದು ಅಂತ. ಅಂದ್ರೆ ನಮ್ಮ ಕಳಸೇಶ್ವರ ದೇವಸ್ಥಾನ, ಮತ್ತೆ ಇಲ್ಲಿಯ ದುರ್ಗದಳ್ಳಿಯ ಕಾಲಭೈರವೇಶ್ವರ ಸ್ವಾಮಿ ದೇವಸ್ಥಾನ,
ಆಮೇಲೆ ನಮ್ಮ ಕೋಟೆಮಕ್ಕಿ ಹೆಮ್ಮಕ್ಕಿ ಹತ್ರ ಒಂದಿದೆ ಸೋಮೇಶ್ವರ ದೇವಸ್ಥಾನ, ಮತ್ತೆ ಕುದುರೆಮುಖದ ಮಲ್ಲೇಶ್ವರ ದೇವಸ್ಥಾನ, ಮತ್ತೆ ನಮ್ಮ ಮರಸಣಿಗೆ ಲಾಸ್ಟ್ ಟೈಮ್ ನಾವು ಹಿಂದೂ ಸಮಾಜ ಕಾರ್ಯಕ್ರಮದಲ್ಲಿ ತೋರಿಸಿದ್ವಿ, ಅಲ್ಲಿ ಮಹಾಲಿಂಗೇಶ್ವರ ಸ್ವಾಮಿ ದೇವಸ್ಥಾನ. ಈ 5 ದೇವಸ್ಥಾನಗಳು ಒಂದೇ ಕಾಲದಲ್ಲಿ ಆಗಿರುವಂತದ್ದು ಅನ್ನುವಂಥದ್ದು ಒಂದು ಮಾಹಿತಿ. ಅಂದ್ರೆ ನಮಗೆ ಹೋದ್ ಸರಿ ಒಂದು ವಿಡಿಯೋ ಮಾಡಿದಾಗ ನಮಗೊಬ್ರು ಹೇಳಿರುವಂತದ್ದು. ನನಗೂ ಅದ್ರ ಬಗ್ಗೆ ನಿಖರವಾದ ಮಾಹಿತಿ ಇಲ್ಲ. ಅಗಸ್ತ್ಯ ಮಹರ್ಷಿಗಳು 5 ದೇವಾಲಯಗಳನ್ನು ಸ್ಥಾಪಿಸ್ತಾರೆ ಅನ್ನುವಂಥದ್ದು ಅವ್ರ ಕಾಲದಲ್ಲಿ ನಿರ್ಮಾಣಗೊಂಡಿರುವಂತದ್ದು. ಮತ್ತೆ ಇನ್ನು ಇತಿಹಾಸ ನೋಡ್ತಾ ಹೋದ್ರೆ ಇದು ಬಲ್ಲಾಳರಾಯನ ಕಾಲದಲ್ಲಿ ಆಗಿರುವಂತದ್ದು. ಹೇಳ್ಬೇಕಿತ್ತು ಅಂದ್ರೆ ಇದು ಏನಿದೆ ಈ ಪ್ಲೇಸ್ ಅಲ್ಲಿ ಏನು ರಾಣಿಜರಿ ಅಂತ ಹೇಳ್ತಾರಲ್ಲ, ಅದಕ್ಕೆ ಬಲ್ಲಾಳರಾಯ ದುರ್ಗ ಅಂತ ಹೇಳುದಲ್ಲಿ ಕೋಟೆ ಏನಿದೆ ಬಲ್ಲಾಳರಾಯನ ದುರ್ಗ ಅಂತ ಹೇಳಿರುವಂತದ್ದು. ಅದು ಆ ನಂತರ ಅವರ ಆಳ್ವಿಕೆ ಒಳಪಟ್ಟ ನಂತರ ನೆಕ್ಸ್ಟ್ ಟಿಪ್ಪು ಸುಲ್ತಾನ್ ದಾಳಿ ಆಗ್ತದೆ ಇಲ್ಲಿಗೆ. ಆ ನಂತರ ಇದು ಟಿಪ್ಪು ಆಳ್ವಿಕೆ ಕೂಡ ಒಳಪಡ್ತದೆ ಅಂತ ಹೇಳಿ ಇದು ಇತಿಹಾಸ. ಅವಾಗ ಹಾಗೆ ಆನಂತರದಿಂದ ಹೇಳ್ತಾರೆ ಈ ಏನು ಸಂಪಿಗೆ ಖಾನ್ ಇದೆ, ಖಾನ್ ಕಾಡುಗಳು ಅಲ್ಲಿಂದ ಚೇಂಜಸ್ ಆಗಿರುವಂತದ್ದು ಅಂತಾನು ಕೂಡ ಹೇಳ್ತಾರೆ. ಸಂಪಿಗೆ ಕಾಡು ಇದ್ದಿದ್ದು ಸಂಪಿಗೆ ಖಾನ್ ಆಯ್ತು. ಗುಮ್ಮಿನ ಕಾಡು ಗುಮನ್ ಖಾನ್, ಅದೇ ಹೆಸರು ಚೆನ್ನಾಗಿತ್ತು. ಅದು ಕಾಲಾಂತರದಿಂದ ವಯಸ್ಸು ಬದಲಾವಣೆ ಬಾಯಿಂದ ಬಾಯಿಗೆ ಚೇಂಜ್ ಆಯ್ತು. ಅದು ಈಗ ದೇವಸ್ಥಾನದ ಒಳಗೆ ಹೋಗ ದೇವಸ್ಥಾನದ ಸುತ್ತ ಬರುವ ಎಲ್ಲ ಸ್ವಚ್ಛತಾ ಕಾರ್ಯಕ್ರಮ ಹಾಗೆ ನಾಳೆಗೆ ಪ್ರಿಪರೇಷನ್ ಎಲ್ಲ ನಡೀತಾ ಇದೆ ನೋಡಿ. ಅಲ್ಲಿ ಸ್ವಲ್ಪ ನಾಗನಬನ ಕಲ್ಲೆಲ್ಲ ಇದೆ, ಅದ್ರ ಬಗ್ಗೆ ಎಲ್ಲ ಅವ್ರ ಹತ್ರ ಕೇಳುವ. ಕಳೆದ ವರ್ಷ ನಾವು ತೋರಿಸಿದ್ವಿ ಎಲ್ಲದು, ಈ ವರ್ಷನೂ ತೋರಿಸ್ಬೇಕು. ಈಗ ನಾವೇನು ಕಾಲಭೈರೇಶ್ವರ ದೇವಸ್ಥಾನ ಸನ್ನಿಧಾನದಲ್ಲಿದ್ದೀವಿ. ಆಗದಿಂದ ನೋಡ್ತಿದ್ವಿ ಎಲ್ಲ ಸದಸ್ಯರಾಗಿ ಮೇನ್ ಆಗಿ ಇವರು ಅಧ್ಯಕ್ಷರು ಕೂಡ ಎಲ್ಲ ಕೆಲಸ ಕಾರ್ಯದಲ್ಲೇ ಬ್ಯುಸಿ ಆಗಿದ್ದಾರೆ. ಸಣ್ಣದಾಗಿ ಅವರ ಕೆಲಸಕ್ಕೆ ಸ್ವಲ್ಪ ಡಿಸ್ಟರ್ಬ್ ಮಾಡಿದ್ದೇನೋ, ಹಾಗೆ ಒಂದು ಅವರ ಪರಿಚಯ ಒಂದು ಮಾಡ್ಕೊಳ್ಳುವ, ಹಾಗೆ ನಿಮ್ಗೊಂದು ಪರಿಚಯ ಮಾಡಿಸಿ ತಿಳಿಸುವ ಅಂತ. ಸರ್, ನಿಮ್ಮ ಹೆಸರು ಹಾಗೆ ಎಷ್ಟು ವರ್ಷ ಇಲ್ಲಿ ಅಧ್ಯಕ್ಷರಾಗಿದ್ದೀರಾ ನಿಮ್ಮ ಸೇವೆಯಲ್ಲಿ? ನಾನು ಪ್ರಶಾಂತ್ ಅಂತ, ಬಲಿಗೆ ಗ್ರಾಮ. ಸುಮಾರು ತಂದೆಯವರು ಇದನ್ನ ನಡೆಸ್ತಾ ಇದ್ರು. ಸುಮಾರು ಒಂದು 40-45 ವರ್ಷಗಳ ಕಾಲ ತಂದೆಯವರು ನಡೆಸಿದ್ರು. ಆ ನಂತರ ಅವ್ರ ಜೊತೆ ನಾವು ನಮ್ಮ ಶಾಲೆ ಎಲ್ಲ ಮುಗಿಸಿ ಬಂದ ನಂತರ 98ರಿಂದ ತಂದೆಯವ್ರ ಜೊತೆ ಜಾಯ್ನ್ ಆಗಿದ್ದೆ. ಅಧಿಕೃತವಾಗಿ 2005ರಲ್ಲಿ ಬಿಟ್ಕೊಟ್ರು. 2004-5ರಲ್ಲಿ ನಮಗೆ ಬಿಟ್ಕೊಟ್ರು. ಅವರು ಮತ್ತೆ ಗಣೇಶಗೌಡರು ಅಂತ ಹಿಂದೆ ಮಾಡ್ತಾ ಇದ್ರು. ಸೊ ಅವಾಗಿಂದ ನಾವು ದೇವಸ್ಥಾನದ ಕಾರ್ಯನ ಒಂದು ಜವಾಬ್ದಾರಿ ಕೊಟ್ಟಿದ್ರೆ, ಜವಾಬ್ದಾರಿ ಸಹಿತವಾಗಿ ನಮ್ಮ ಕರ್ತವ್ಯ, ಎಲ್ಲರೂ ಸಾರ್ವಜನಿಕವಾಗಿ ಏನ್ ಮಾಡ್ತಾರೆ ಅದೇ ತರ ನಮ್ಮ ಕರ್ತವ್ಯನ ಮಾಡ್ಕೊಂಡು ಸಾಧ್ಯವಾದಷ್ಟು ಅಭಿವೃದ್ಧಿ ಕಾರ್ಯಗಳಲ್ಲಿ ಗ್ರಾಮಸ್ಥರನ್ನು ತೊಡಗಿಸ್ಕೊಂಡು ಅವ್ರ ಮುಖಾಂತರ ಮಾಡ್ಕೊಂಡು ಬರ್ತಾ ಇದ್ದೇವೆ. ಸೊ ಮುಂದೆನೂ ಹೀಗೆ ಜನಗಳು ಸಾಕಷ್ಟು ಸಹಕಾರ ಕೊಟ್ಟಿದ್ದಾರೆ. ಮುಂದೆನೂ ಅವರು ಜನಗಳಿಂದ ಸಹಕಾರ ಬಯಸ್ಕೊಂಡು ನಮ್ಮ ಕರ್ತವ್ಯ ಏನಿದೆ ಅದನ್ನ ನಾವು ನಿಭಾಯಿಸ್ಕೊಂಡು ಹೋಗ್ತಾ ಇದ್ದೇವೆ. ಸೊ ಪ್ರತಿ ಈ ಶಿವರಾತ್ರಿಯಲ್ಲಿ ವಿಶೇಷ ಜಾತ್ರೆ ಆಗುತ್ತೆ 2 ದಿವಸ. ವಿಶೇಷ ಪೂಜೆ ದೇವಸ್ಥಾನದಲ್ಲಿ ನಡೆಯುವಂಥದ್ದು 2. ಒಂದು ಕಾರ್ತಿಕ ಮಾಸದಲ್ಲಿ ದೀಪೋತ್ಸವ, ಕಾಲಭೈರವ ಅಷ್ಟಮಿಯ ದಿವಸ. ಅದು ಬಿಟ್ರೆ ಈ ಮಹಾಶಿವರಾತ್ರಿಯಲ್ಲಿ 2 ದಿವಸ. ನಾಳೆ ಅಂದ್ರೆ ಮಹಾಶಿವರಾತ್ರಿಯ ದಿವಸ ಬೆಳಿಗ್ಗೆಯಿಂದ ರುದ್ರ ಹೋಮಗಳು, ಗಣ ಹೋಮಗಳು ನಡೆಯುತ್ತೆ. ಅಭಿಷೇಕಗಳು ರಾತ್ರಿ, ಅಂದ್ರೆ ಕಾಲಾವಧಿ ನೇಮ ಅಂದ್ರೆ ಕೋಲ. ಅದ್ರ ಮರು ದಿವಸ ಸಾರ್ವಜನಿಕ ಸತ್ಯನಾರಾಯಣ ಪೂಜೆ, ಹಾಗಾಗಿ ಮತ್ತೆ ಅನ್ನದಾನ, ವಿಶೇಷ ಪೂಜೆಗಳು ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಸೊ ಆ ದೇವಸ್ಥಾನದ ಅಭಿವೃದ್ಧಿಯಲ್ಲಿ ನಾವು ಒಂದು ಇದ್ರಲ್ಲ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಈಗ ವಿಶೇಷ ಪೂಜೆ ಅಂತ ಹೇಳಿದ್ರಲ್ಲ, ಅದು ಬಿಟ್ಟು ದಿನನಿತ್ಯ ಪೂಜೆ ಇರುತ್ತೆ. ನಿತ್ಯ ಪೂಜೆ ನಡೆಯುತ್ತೆ. ಅರ್ಚಕರು ಹೊರಗಡೆಯಿಂದ ಬರ್ತಾರೆ. ಇಲ್ಲಿ ಅವರಿಗೆ ನೆಲೆಗೆ ವ್ಯವಸ್ಥೆ ಇದೆ, ಬಟ್ ಅವರ ಮಕ್ಕಳ ವಿದ್ಯಾಭ್ಯಾಸಕ್ಕೋಸ್ಕರ ದೂರ ಆಗುತ್ತೆ ಅನ್ನೋ ಕಾರಣದಿಂದ ಹೊರಗಡೆಯಿಂದ ಬಂದು ಪೂಜೆ ಮಾಡಿಕೊಂಡು ಹೋಗ್ತಾರೆ. ಬೆಳಿಗ್ಗೆ 9-9:30 ಬಂದು 11:30ವರೆಗೂ ಇರ್ತಾರೆ. ನಿತ್ಯ ಪೂಜೆ ಇರುತ್ತೆ. ವಿಶೇಷವಾಗಿ ನಾನು ಹೇಳಿದ ಪೂಜೆ ನಡೆಯುವಂಥದ್ದು ಒಂದು ಮಹಾಶಿವರಾತ್ರಿಯಲ್ಲಿ 2 ದಿವಸ. ಅದು ಬಿಟ್ಟರೆ ಕಾಲಭೈರವ ಅಷ್ಟಮಿಯ ದಿವಸ ಮಾತ್ರ ನಾವು ಮಾಡುವಂಥದ್ದು ವಿಶೇಷವಾಗಿ. ಮತ್ತೆ ಬೇರೆ ವಿಶೇಷವಾಗಿ ಗ್ರಾಮಸ್ಥರು ಅವರು ಬಂದು ಮಾಡ್ಕೊಂಡು ನಿತ್ಯ ಪೂಜೆ ಇರುತ್ತೆ, ಸಾರಿಕೆಗಳು ನಡೀತಾ ಇರುತ್ತೆ. ಸೊ ನಾವು ಊರಿನವರು ಎಲ್ಲರೂ ಭಾಗಿಯಾಗಿ ಮಾಡುವಂಥದ್ದು ಇದು ಮಾತ್ರ 3 ದಿವಸದ್ದು ಮಾತ್ರ. ಇದು ಮಹಾಶಿವರಾತ್ರಿ. ನಾಳೆ ಸುಮಾರು ಸೋಮವಾರ ನೀವು ಬನ್ನಿ, ನಾಳೆ ನಾಡ್ದು ಬಂದ್ರೆ ಇನ್ನೂ ಚೆನ್ನಾಗಿರುತ್ತೆ. ಕಳೆದ ವರ್ಷ ಕೂಡ ನಾವು ಬಂದಿದ್ವಿ. ಬನ್ನಿ, ನಾಳೆ ಇಲ್ಲಿ ಜನಗಳಿರೋ ಗೊತ್ತಾಗುತ್ತೆ ನಿಮ್ಗೆ, ಇನ್ನಷ್ಟು ಮಾಹಿತಿಗಳು ಸಿಗಬಹುದು. ತುಂಬಾ ಜನ ಹಿರಿಯರು ಬರ್ತಾರೆ, ಅವರುಗಳಲ್ಲಿ ನಮ್ಗೆ ಗೊತ್ತಿಲ್ಲದಂತ ಮಾಹಿತಿ, ನಾವು ಆ ಕೆಲಸದಲ್ಲಿ ಇದಾಗಿದೆ ಬಿಟ್ರೆ ತುಂಬಾ ಮಾಹಿತಿ ನಮ್ಮಲ್ಲಿ ಕೊರತೆ ಇದೆ. ಆಗ ಬೇರೆಯವರು ಇದ್ದಾಗ ಅವ್ರ ಹತ್ರ ಮಾಹಿತಿ ಪಡ್ಕೋಬಹುದು. ಕಡ್ಕೊಂಡು ನಿಮ್ಮ ಅಥವಾ ನೀವು ನೀಡಿದಂತ ಮಾಹಿತಿಗಳು ದೇವಸ್ಥಾನದ ಅಭಿವೃದ್ಧಿಗೆ ಬೇರೆ ರೀತಿ ಸಹಕಾರ ಆಗುತ್ತೆ. ಸೊ ಹಾಗಾಗಿ
ನೀವು ಇನ್ನು ಯುವಕರು ಇದ್ದೀರಾ, ನಿಮ್ಮಲ್ಲಿರಂತ ತಿಳುವಳಿಕೆಯನ್ನು ಇದಕ್ಕೆ ಹಾಕಿದಾಗ ಅದು ನಾಳೆ ಒಳ್ಳೆ ತರ ಆಗ್ಬೋದು. ಖಂಡಿತ ನಿಮ್ಗೆ ಏನ್ ಬೇಕು ಸಹಕಾರ ಕೊಡ್ತೀವಿ, ನಾಳೆ ಬನ್ನಿ. ಥ್ಯಾಂಕ್ ಯು. ನಾವು ಸ್ವಲ್ಪ ಕೆಲಸದಲ್ಲಿ ಆಗಿದ್ದಾರೆ. ನಾವು ಸ್ವಲ್ಪ ಅಡಚಣೆ ಮಾಡಿದ್ವಿ. ಇಲ್ಲ, ಅಡಚಣೆ ಏನಿಲ್ಲ, ಸಂತೋಷ ಆಯ್ತು. ನಾಳೆ ಸಿಗೋಣ, ಏನಾರಿದ್ರೆ ನಾಳೆ ಮಾತಾಡೋಣ. ಥ್ಯಾಂಕ್ ಯು. ತಮ್ಮ ಹೆಸರು ಹೇಳಿದ್ರಿ? ಪವನ್. ಪವನ್. ಸಂತೋಷ. Sure. ನಾಳೆ ಸಿಗೋಣ. ಓಕೆ. ಈಗ ಈ ದೇವಸ್ಥಾನ ಬಗ್ಗೆ ನಮಗೆ ಸ್ವಲ್ಪ ಗೊತ್ತಿರುವಂಥದ್ದು, ಕೆಲವೊಂದು ವಿಚಾರ ಕೆಲವೊಂದು ನಮ್ಗೆ ಆಲ್ಮೋಸ್ಟ್ ಗೊತ್ತೇ ಇರಲ್ಲ, ಕೆಲವೊಂದು ಸ್ವಲ್ಪ ಗೊತ್ತಿರೋದು. ಹಾಗೆ ಅದ್ರ ಬಗ್ಗೆ ಅಂತ ಹೇಳಲಿಕ್ಕೆ ನನಗಷ್ಟು ಪರಿಚಯ ಇಲ್ಲ, ಪವನಷ್ಟು ಪರಿಚಯ ಇಲ್ಲ, ಆದರೆ ಹಿಂಗೆ ಸ್ವಲ್ಪ ಗೊತ್ತು. ಈಗ ಪವನ್ ಅವರನ್ನು ಪರಿಚಯ ಮಾಡಿಸ್ತಾರೆ. ಪವನ್ ಅವ್ರು ಕರ್ಕೊಂಡು ಬಂದಿದ್ದಾರೆ. ಪವನ್ ಅವರ ಈಗ ನೀವೇ ಒಂದು ಪರಿಚಯ ಮಾಡಿಸಿ. ಇವರು ನಮ್ಮೂರಿಗೆ ನೆಂಟರು. ನಾವು ಕಳಸ ಜಾತ್ರೆಯಲ್ಲಿ ಹೇಳಿದ್ದೆ, ಸಂಜೆ ಅಣ್ಣ ನಮ್ಮೂರಿಗೆ ನೆಂಟರು ಅಂತ ಹೇಳಿ. ಹಾಗಾಗಿ ನನಗೆ ತುಂಬಾ ಆತ್ಮೀಯತೆ ಇವರ ಹತ್ರ. ಇವಾಗಿಂದಲ್ಲ, ಮೊದ್ಲಿಂದ ನನ್ ಕೂಡ ಅವರು ನಮ್ಮೂರಿಗೆ ಏನಾದ್ರು ಬಂದ್ರೆ ನಮ್ ಜೊತೆ ಮಾತಾಡದೆ ಬರಲ್ಲ ಈ ಕಡೆ. ಸಂಜಯ್ ಅಣ್ಣ ಅಂತ ಹೇಳಿ, ಮೂಲತಃ ದುರ್ಗದಳ್ಳಿ ಅವರು. ಸಂಜಯ್ ಅಣ್ಣ, ನಾವತ್ತು ನಿಮ್ಮ ಕಾಲಭೈರವ ಸ್ವಾಮಿ ದೇವಸ್ಥಾನಕ್ಕೆ ತಿಂದಿದ್ದೀವಿ. ಇದ್ರ ಬಗ್ಗೆ ನಮ್ಗೆ ಮಾಹಿತಿಗಳು ಅಂದ್ರೆ ಕೆಲವರಿಗೆಲ್ಲ ಆದಷ್ಟು ಇಲ್ಲ ಇದ್ರ ಬಗ್ಗೆ, ಯಾಕಂದ್ರೆ ಪುರಾತನ ದೇವಾಲಯ. ಹೌದೌದು, ಯಾಕಂದ್ರೆ ಇದು ತುಂಬಾ ಹಳೇದು. ಇಲ್ಲಿ ಹೆಚ್ಚು ಕಮ್ಮಿ 2ನೇ ಬಲ್ಲಾಳರಾಯನ ಕಾಲದ ದೇವಸ್ಥಾನ ಇದು. ಇದ್ರ ಬಗ್ಗೆ ಸಾಧಾರಣವಾದ ಯಾವುದೇ ಚರಿತ್ರೆನೂ ಇಲ್ಲ. ಯಾಕೆಂತಂದ್ರೆ ಇದೊಂದು ಹಳ್ಳಿ ಗಾಡೊಳಗಿರೋದ್ರಿಂದ ಇದ್ರ ಬಗ್ಗೆ ಚರಿತ್ರೆನ ಬರೆಯೋಕ್ಕೂ ಆಗಿಲ್ಲ ಯಾರಿಗೂ. ಹಂಗಾಗಿ ಇದ್ರ ಬಗ್ಗೆ ಚರಿತ್ರೆ ಅಂತದೇನು ಇಲ್ಲ. ಬಟ್ 2ನೇ ಬಲ್ಲಾಳರಾಯನ ಕಾಲದ್ದು ಅಂತೇಳಿ ಹಿಂದಿಂದನೂ ಹೇಳ್ಕೊಂಬಂದಿ. ನಮ್ಮ ಅಜ್ಜ ಮುತ್ತಜ್ಜ ಅವರು ಇವ್ರು ಹೇಳ್ತಿದ್ರಲ್ಲ, ಅದನ್ನ ನಾವು ತಿಳ್ಕೊಂಡಿರೋದು, ನಮಗೆ ಗೊತ್ತಿರೋಂಥದ್ದು. ಇವರು ಮೂಲತಃ ಇಲ್ಲಿವರಾಗಿರೋದ್ರಿಂದ ನಮ್ಗೆ ಸ್ವಲ್ಪ ಅನುಕೂಲ. ನಮ್ಗೊಂದು ಈಗ ಮೈನ್ ಪಿಲ್ಲರ್ ಸಿಕ್ಕಂಗ. ಹೌದು, ಇಲ್ಲಾಂದ್ರೆ ನನಗೆ ಅದೇ ನೀವು ಹೇಳಿದಾಗ ನಿಮ್ಮ ಊರಿಗೆ ನೆಂಟರು ಪರಿಚಯ ಅಂತಲ್ಲ, ನಮಗೆ ಪರಿಚಯ ಇರಂದ್ರೆ ಕ್ರಿಕೆಟ್ ಅಷ್ಟೇ ಪರಿಚಯ. ಮತ್ತೆ ಇವ್ರದೇ ಆದಂತ ಒಂದು ಹೋಮ್ ಸ್ಟೇ ಇರೋದ್ರಿಂದ ಸುತ್ತಮುತ್ತ ಪ್ರವಾಸಿಗರೆಲ್ಲ ಬರುವಂತವ್ರು, ಎಲ್ಲರಿಗೂ ಕೂಡ ಪರಿಚಯ. ಮತ್ತೆ ಕಳಸ, ಮೂಡಿಗೆರೆ ಎಲ್ಲರಿಗೂ ನಮ್ಗಿಂತಲೂ ಹೆಚ್ಚು ಪರಿಚಿತರ ಅಂತಾನೆ ಹೇಳ್ಬೋದು. ಹಾಗಾಗಿ ಈ ದೇವಸ್ಥಾನದ ಬಗ್ಗೆ ಇವ್ರ ಹತ್ರ ನಮ್ಗೆ ಹೆಚ್ಚಿನ ಮಾಹಿತಿ, ಸ್ವಲ್ಪ ಸೂಕ್ತ ವ್ಯಕ್ತಿ ಕೂಡ. ಹೌದು. ಈಗ ದೇವಸ್ಥಾನದ ಇದ್ರ ಬಗ್ಗೆ ಮಾತಾಡ್ತಾ ಹೋಗುವ. ಈ ದೇವಸ್ಥಾನದ ನೀವು ಈಗೊಂದು ವಾಸ್ತುಶಿಲ್ಪ ಶೈಲಿನ ನೋಡಿದ್ರೆ, ಈಗೇನು ಈಶ್ವರ ದೇವಸ್ಥಾನಗಳೆಲ್ಲ ಕಳಸ ಆಗಲಿ ಬಾಕಿದೆಲ್ಲ ಇದೇ ರೀತಿ ಇರುವಂಥದ್ದು ಒಂದು ವಾಸ್ತುಶಿಲ್ಪ ಶೈಲಿ ನೋಡಿದ್ರೆ, ಆದ್ರೆ ಅಷ್ಟು ನನಗೆ ಗೊತ್ತಿರೋದ್ರಿಂದ ಇವ್ರ ಹತ್ರ ಸ್ವಲ್ಪ ಕೇಳುವ. ಈಗ ದೇವಸ್ಥಾನದ ನಿಮ್ ಬಗ್ಗೆ ಎಲ್ಲಿ ಹೇಗೆ ವಿಶೇಷ ಇದು ಒಂದು ಕಟ್ಟಿರೋ ವಿಶೇಷ ಅಂತಂದ್ರೆ, ಇದು ಅದೇ 2ನೇ ಬಲ್ಲಾಳರಾಯ ಕಟ್ಸಿದ್ದು. ಅವರು ಕಟ್ಸ್ಬಿಟ್ಟು ಹಿಂದೆ ಏನಂತಂದ್ರೆ, ಈಗ ದೇವತಾ ಮನುಷ್ಯ ಅಂತೆ. ದೇವತಾ ಮನುಷ್ಯ ಅಂದ್ರೆ ಅವ್ರಿಗೊಂದು ದೇವರಷ್ಟೇ ಪವರ್ ಇರುತ್ತೆ. ಅದು ಯಾವ ಟೈಮಲ್ಲಿ ಅಂದ್ರೆ ಡೇ ಟೈಮಲ್ಲಿ ಇರಲ್ಲ ಅಂತ ಇದ್ರು. ಬಟ್ ನನಗೆ ಗೊತ್ತಿರೋ ವಿಷಯ, ಹಗಲಿರಲ್ಲ, ಡೇ ಟೈಮಲ್ಲಿ, ರಾತ್ರಿ ಟೈಮಲ್ಲಿ ಅವರಿಗೆ ಫುಲ್ ಪವರು. ಇದನ್ನ ಏನ್ ಮಾಡಿದ್ದಾರೆ, ಕಟ್ಸ್ಬಿಟ್ಟು ಅವರು ಒಂದು ದಿವಸ ರಾತ್ರಿ ಬೆಳಗಾಗೋದ್ರೊಳಗಡೆ ಕಟ್ಬಿಟ್ಟು ಇದನ್ನ ಊರೊಳಗಡೆ ತರಬೇಕು ಅಂತ ಹೇಳಿ ಇದನ್ನ ತಗೊಂಬರಕ್ಕೆ ಟ್ರೈ ಮಾಡ್ತಾ ಇದ್ರಂತೆ. ತಗೊಂಡ್ ಬಂದಿದ್ದಾರೆ. ಬಟ್ ಕೋಳಿ ಕೂಗಿದ್ಮೇಲೆ ಅವ್ರ ಶಕ್ತಿ ಹೊರಟೋಗುತ್ತಂತೆ. ಅವಾಗ ಇಲ್ಲಿ ಬರುವಾಗ ಅದು ಕೋಳಿ ಕೂಗಿದೆ, ಇದು ಸೂಕ್ತವಾದ ಜಾಗ ಅಂತ ಹೇಳ್ಬಿಟ್ಟು ಇಲ್ಲಿ ಬಿಟ್ಟು ಹೋಗಿದ್ದಾರೆ ಅವರು. ಅಲ್ಲಿಂದ ಈಗ ಪೂಜೆ ಸ್ಟಾರ್ಟ್ ಆಗಿರೋದು. ಅಂದ್ರೆ ಹಿಂದಿನವ್ರು ಹೇಳಿರೋ ಪ್ರಕಾರ, ನಮಗೆ ನಾವೇನು ಬಾರಿ ಇದೇನು ಓದಿ ತಿಳಿದಿರೋದಲ್ಲ, ಕೇಳಿ ತಿಳಿದಿರೋದು. ನಮ್ಮ ಅಜ್ಜ ಮುತ್ತಜ್ಜನ ಕಾಲದಿಂದನೂ ಹೇಳ್ಕೊಂಡ್ ಬಂದಿರೋದು. ಈ ತರ ಮಾಡಿದ್ರಂತೆ ಹಿಂದೆ, ಇದನ್ನ ಕಟ್ಬಿಟ್ಟು ಎಳ್ಕೊಂಡ್ ಬಂದಾಗ ಊರಿಗೆ ತಗೊಂಡ್ಬರ್ಬೇಕಂತ ಬಂದಿದ್ದಾರೆ. ಅದು ಬಟ್ ಏನಾಯ್ತು, ಇಲ್ಲಿ ಬರುವಾಗ ಕೋಳಿ ಕೂಗ್ತು, ಅವ್ರ ಶಕ್ತಿ ಅಡಗೋಯ್ತು. ಶಕ್ತಿ ಅಡಗಿತ್ತು, ದೇವಸ್ಥಾನನೇ ಕಟ್ಟಿ ಎಳ್ಕೊ. ಇದು ಮುಂದೆ ನೋಡಿ 2 ರಥದ ತರ ಇದು ಗಾಲಿ ಇದೆ ನೋಡಿ, ಫ್ರಂಟ್ ಅಲ್ಲಿ ಚಕ್ರದ ತರ ಇದೆ ನೋಡಿ. ಇದು ಅದಕ್ಕೋಸ್ಕರನೇ, ಅದು ಎಳ್ಕೊಂಬರಕ್ಕೋಸ್ಕರ ಇದನ್ನ ಏನೋ ಆನೆ ಕಟ್ಟಿ ಎಳ್ಕೊಂಬಂದ್ರು, ಹೆಂಗ್ ಬಂದಿದಾರ ಗೊತ್ತಿಲ್ಲ, ಬಟ್ ಎಳ್ಕೊಂಬಂದಿದ್ರಂತೆ. ಹಿಂದೆ ಏನು ವಿಶೇಷ ಅಂತ ಗೊತ್ತಿಲ್ಲ. ಹಿಂದಿನ ಕಾಲದವರೆಲ್ಲ ಹೇಳೋದಂದ್ರೆ, ಮನೆಯಲ್ಲಿ ಅಪ್ಪ ಅಮ್ಮ ಎಲ್ಲ ಹೇಳ್ಕೊಡೋದೇನಂದ್ರೆ, ಹಿಂದೆ ಅದೊಂದು ಸತ್ಯದ ಕಾಲ ಜನರಲ್ಲಿ ಶಕ್ತಿ ಇತ್ತು. ಹೌದು, ದೇವರ ಶಕ್ತಿ ಅಷ್ಟು. ದೇವತಾ ಮನುಷ್ಯರು ಹಿಂದೆ ಎಲ್ಲ ಇದ್ದವರು. ಈಗ ಹಿಂದೆ ನೋಡಿ, ನಾನು ಹೇಳೋದು, ಹಿಂದೆ ಒಬ್ಬ ಶಾಪ ಕೊಟ್ಟರು ಶಾಪ ಆಗ್ತಿತ್ತು. ಯಾಕಂದ್ರೆ ಅವ್ರ ಅಷ್ಟು ಪವರ್ ಇತ್ತು. ಹಂಗೆ ಆ ಟೈಮಲ್ಲಿ ಇದನ್ನ ಎಳ್ಕೊಂಡ್ ಬಂದಿದ್ದು. ಬಟ್ ಇಲ್ಲಿ ದೇವ್ರು ಬೇಕು ಅಂದ ಹಿಂದೆ ಅವರು ಕಾಲಭೈರವನ ಒಂದು ಈಶ್ವರನ ರೂಪ, ಒಂದು ಕಾಲಭೈರವನಿಗೆ ಕೊಟ್ಟು ಗೊತ್ತಿದೆ ಅಷ್ಟು ಬಿಟ್ರೆ ಅದನ್ನ ವಾಪಸ್ ಅವ್ನು ಕಿತ್ಕೊಂಡ್ ಗೊತ್ತಿಲ್ಲ ಕಾಲಭೈರವನಿಗೆ. ಕೊಡ್ತಾರೆ ಬಿಟ್ರೆ ನಿಂಗ್ ಬೇಡ ಅಂತ ಹೇಳಿ, ಬೇರೆ ದೇವರಾದ್ರೆ ನಿನ್ಗೆ ಸಾಕು ನಿಂಗೆ ಅಂತ ಹೇಳಿ, ಇಲ್ಲ ನಿಂಗೆ ಇಷ್ಟೇ ಟೈಮಿಗೆ ಕೊಡ್ತೀನಿ ಅಂತ ಹೇಳ್ತಾರೆ. ಬಟ್
ಮತ್ತೆ ಅನ್ಲಿಮಿಟೆಡ್ ನಮ್ ದೇವರಿದಲ್ಲ, ಇವರಿಗೆ ಯಾವ ಪೂರ್ಣ ಪ್ರಮಾಣವಾಗಿ ಒಬ್ಬನಿಗೆ ಆಶೀರ್ವಾದ ಕೊಡ್ತಾರೆ. ಯಾಕಂದ್ರೆ ಅದಕ್ಕೆ ಕೆಲವು ಉದಾಹರಣೆಗಳು ನಾವು ಇದೀವಿ, ನಾವು ಬಂದು ಬೇಡ್ಕೊಂಡಿದೀವಿ. ನಮ್ದು ಮುಂಚಿನ ಪರಿಸ್ಥಿತಿಗಳು ಸ್ವಲ್ಪ ಅಷ್ಟಾಗಿ ಸರಿ ಇರ್ಲಿಲ್ಲ, ಬಟ್ ದೇವ್ರ ಹತ್ರ ಬಂದು ಬೇಡ್ಕೊಳ್ಳೋದು ಈಗ ಮಾಮೂಲಾಗಿ. ಯಾರೋ ಒಂದು ಶಕ್ತಿವಂತರ ಹತ್ರ ಹೋಗ್ಬಿಟ್ಟು ದುಡ್ಡಿರೋ ಹತ್ರ ದುಡ್ಡು ಕೇಳ್ತಾರೆ, ಅದೇ ತರ ನಾನು ದೇವ್ರ ಹತ್ರ ಬಂದ್ಬಿಟ್ಟು ದೇವ್ರ ಹತ್ರನೇ ಕೇಳಿರೋದು ಎಲ್ಲದನ್ನು. ದೇವ್ರೆಲ್ಲ ಕರುಣಿಸಿದಾನೆ, ಅದಕ್ಕೆ ನಾನು ಉದಾಹರಣೆ ಒಬ್ಬ. ಬಟ್ ಇಲ್ಲಿ ನಮ್ಮಲ್ಲಿ ತುಂಬಾ ಪ್ರವಾಸಿಗರು ಬಂದಾಗ್ಲೂ ಬೇಡ್ಕೊಂಡು ಹೋಗ್ತಾರೆ, ಅವ್ರು ತುಂಬಾ ದೂರದಿಂದ ಬಂದ್ಬಿಟ್ಟು ಪೂಜೆ ಮಾಡಿಸ್ಕೊಂಡು ಹೋಗ್ತಾರೆ, ಅವರು ಎಲ್ಲ ಉದಾಹರಣೆ ಇದ್ದಾರೆ. ಹಂಗಾಗಿ ಇದಕ್ಕೊಂದು ಯಾವ ತರ ಶಕ್ತಿ ಇದೆ ಅಂತಂದ್ರೆ, ಇದು ಅಶ್ವವಾಸ್ತು. ಅಲ್ಲಿ ನಿಮ್ಗೆ ತೋರಿಸಿದಲ್ಲ ಅಶ್ವದ ಕುದುರೆದು ಆ ಚಿತ್ರ ಇಟ್ಟಿರೋದ್ರಿಂದ ಇದು ಅಶ್ವವಾಸ್ತು. ಶ್ರೀಚಕ್ರ ಅಂದ್ರೆ ಹೊರಗಡೆ ಶ್ರೀದು ಒಂದು ಇದಿದೆ, ಪ್ರತಿಮೆ ಇದೆ. ಈಗ ಸಾಧಾರಣವಾಗಿ ಕೆತ್ತನೆಗಳು ನಿಮ್ಗೆ ಕಲ್ಲಲ್ಲಿ ಹೊರಗಡೆ ಎಲ್ಲೂ ಮಾಡಿಲ್ಲ, ಒಂದು ಬೇಲೂರಲ್ಲಿ ಇದೆ ಬಿಟ್ರೆ ಸಾಧಾರಣವಾಗಿ ಎಲ್ಲೂ ಇಲ್ಲ. ಇಲ್ಲಿ ಕಂಬಗಳಲ್ಲಿ ಒಂದು ಸಣ್ಣ ಸಣ್ಣ ಕೆತ್ತನೆಗಳಿದೆ, ಆದ್ರೆ ಔಟ್ ಸೈಡ್ ಅಲ್ಲಿ ಇರೋದು ಅದು 2 ಕೆತ್ತನೆಗಳು ನೋಡಿ, ಒಂದು ಅಶ್ವದು ಒಂದು ಶ್ರೀದು. ಇಲ್ಲಿ ಮೇಲಿರೋದು ಇದು ಶ್ರೀಚಕ್ರ. ಇದು ಈ ಶ್ರೀಚಕ್ರ ಏನಂತಂದ್ರೆ, ಇದು ಇದ್ರ ಕೆಳಗಡೆ ಕೂತ್ಕೊಂಡು ನೀವೇನ್ ಬೇಡ್ಕೊಂಡ್ರು ದೇವ್ರು ಇಲ್ಲ ಅನ್ನಲ್ಲ. ಆತರ ಈ ಶ್ರೀಚಕ್ರದ ಕೆಳಗಡೆ ಕೂತ್ಕೊಂಡು ಬೇಡ್ಕೊಂಡಾಗ ಇದು ನನಗೂ ಸರಿಯಾಗಿ ಗೊತ್ತಿರ್ಲಿಲ್ಲ ಇದ್ರದ್ ಬಗ್ಗೆ. ಒಬ್ರು ಸಮಾಜದ ಬಗ್ಗೆ ಸೋಷಿಯಲ್ ತುಂಬಾ ಸ್ಟಡಿ ಮಾಡಿರೋರು ಒಬ್ರು, ಅವರ ಇಲ್ಲಿ ನಮ್ಮ ಹೋಮ್ ಸ್ಟೇಗ್ ಬಂದ್ರು. ಒಬ್ರು ಹೋಮ್ ಸ್ಟೇಗ್ ಬಂದಾಗ ಅವರು ನನಗೆ ಹೇಳಿದ್ದೆ, ಆಕ್ಚುಲಿ ನಂಗೂ ಗೊತ್ತಿಲ್ಲ ಸರ್, ಇದ್ರಲ್ಲಿ ಅಶ್ವಚಿತ್ರ ಇದೆ, ಶ್ರೀಚಕ್ರ ಇದೆ, ಒಳಗಡೆ ಈ ತರ ಇದೆ ನೋಡಿ ಬೇಕಾದ್ರೆ ಅಂತ ಹೇಳಿ ಅವ್ರು ನನಗೆ ಇದನ್ನ ಅಂದ್ರೆ ಅವರು ಓದಿ ತಿಳ್ಕೊಂಡಿದ್ದಾರೆ, ಯಾವ್ದೋ ಬುಕ್ ಅಲ್ಲಿ ಯಾವ್ದೋ ಬಗ್ಗೆ ಎಲ್ಲ ತುಂಬಾ ತಿಳ್ಕೊಂಡಿರೋರು ಅವ್ರು ನನಗೆ ಹೇಳಿದ್ದು. ಆಮೇಲೆ ನನಗೆ ಅದ್ರ ಬಗ್ಗೆ ಗೊತ್ತಾಗ್ತಾ ಬಂದ್ ಸ್ವಲ್ಪ, ಓ ಇದು ಕರೆಕ್ಟ್ ಅಂತ ಹೇಳಿ. ಆಮೇಲೆ ಇದ್ರ ಬಗ್ಗೆ ನಾನು ಸ್ವಲ್ಪ ಇರ್ಬೋದೇನೋ ಅಂತ ತಿಳ್ಕೊಂಡು ಇಲ್ಲಿ ಕೂತ್ಕೊಂಡು ಬೇಡ್ಕೊಂಡೆಲ್ಲ ನೋಡಿದಾಗ ನಿಜಾನೇ, ಯಾವುದೂ ಸುಳ್ಳಾಗಿಲ್ಲ. ಆಮೇಲೆ ಈಗ ಇಲ್ಲಿಗೆ ಬಂದವರು ಭಕ್ತಾದಿಗಳು ಅಷ್ಟೇ, ಸಾಧಾರಣವಾಗಿ ನಮ್ಮ ಊರಿನ ಗ್ರಾಮಸ್ಥರು ಎಲ್ಲ ಇದನ್ನ ಅಭಿಷೇಕ ಮಾಡ್ಸಕ್ಕೆ ಇದು ಮಾಡ್ತಾರೆ, ರುದ್ರಾಭಿಷೇಕ ಮತ್ತೆ ಇದು ಪಂಚಾಮೃತ ಅಭಿಷೇಕ, ಎಳ್ನೀರು ಅಭಿಷೇಕಗಳು, ಪ್ರತಿಯೊಂದು ಪೂಜೆಗಳು ಮಾಡಿಸ್ಕೊಂಡು ಹೋಗ್ತಾರೆ. ಎಲ್ಲ ಪೂಜೆಗಳನ್ನು ಏನಾರು ಒಂದು ಅವರ ಒಂದು ಬೇಡಿಕೆ ಇಟ್ಕೊಂಡೇ ಮಾಡಿಸೋದು. ಯಾವುದೋ ಒಂದು ಟೈಮಲ್ಲಿ ಬಂದ್ಬಿಟ್ಟು ಕಷ್ಟ ಅಂದಾಗ ಬೇಡ ಹೋಗಿರ್ತಾರೆ, ಅದು ಈಡೇರಿದ್ಮೇಲೆ ಈಗ ಯಾರೇ ಆದ್ರೂ ಅಷ್ಟೇ, ಈಗ ಪವನವ್ರೆ ನಿಮ್ಗೀಗ ಯಾವ್ದಾರು ಒಂದು ಈಡೇರ್ತಂದ್ಮೇಲೆ ತಾನೇ ನೀವು ಒಂದು ಪೂಜೆ ಮಾಡ್ಸಕ್ ಸಾಧ್ಯ. ಹಂಗಾಗಿ ಬಂದು ತುಂಬಾ ಪೂಜೆಗಳು ಮಾಡಿಸ್ಕೊಂಡು ಹೋಗಿದ್ದಾರೆ ಇಲ್ಲಿ. ಬಂದು ದೇವ್ರ ಮೊರೆ ಹೋಗ್ತಾರೆ. ಆಮೇಲೆ ಇದು ಮಾತ್ರ ಅಲ್ಲ, ನಾವು ಹಿಂದೆ ನಮ್ದು ಗದ್ದೆ ಕೊಯ್ಲು ಹೊರೆ ಈ ಟೈಮಲ್ಲೆಲ್ಲ ಮಳೆ ಬರೋ ಸಿಚುವೇಶನ್ ಇದ್ದಾಗ ದೇವ್ರಿಗೆ ಸುಮ್ನೆ ಅಲ್ಲಿ ಮನೆ ಹತ್ರನೇ ಬೇಡ್ತಾ ಇದ್ದು, ದೇವ್ರ ಜೋಡ್ ಹಣ್ಕಾಯಿ ಕೊಡ್ತೀನಪ್ಪ ಮಳೆ ಬರೋದ್ ಬೇಡ, ಅದು ಮಳೆ ಬರ್ಲಿ ಅಂತ ಮಾಡ್ತಾರೆ. ಇದು ನಾವು ಬರೋದ್ ಬೇಡ ಅಂತ ಹೇಳಿ, ಅಂದ್ರೆ ಆ ಟೈಮಲ್ಲಿ ನಮ್ಗೆ ಪೈರು ಉಳಿಬೇಕು ಆಯ್ತಾ. ರೈತರಿಗೇನು, ರೈತರಿಗೆ ಬೇಕಾಗಿರೋದು ಗದ್ದೆ ಪೈರು ಉಳಿಬೇಕು, ಬೆಳೆ ಉಳಿದ್ರೆ ಅವ್ರ ಜೀವನ. ಅದಕ್ಕೋಸ್ಕರ ನಾವು ಬೇಡ್ಕೊಂಡು ಬಂದು ಜೋಡ್ ಹಣ್ಕಾಯಿ ಮಾಡಿಸ್ಕೊಂಡು ಹೋಗಿದ್ದು ಉಂಟು. ಅವತ್ತು ಮಳೆ ಹರಕೆ ಮಾಡ್ತಾರೆ. ಹರಕೆಗಳು ತುಂಬಾ ನಡೀತದೆ. ಆಮೇಲೆ ಪಕ್ಕದಲ್ಲಿ ಇಲ್ಲಿ ಕೋಲ ನಡೀತದೆ, ಎದುರುಗಡೆ ಒಂಟಿ ಪಂಜುರುಳಿ ಜಾತ್ರೆ ದಿನ ರಾತ್ರಿ ಕೋಲ ಮಾಡ್ತಾರೆ. ಹೊಂದ್ಕೊಂಡ್ರೆ ಇದು ಕಾವಲ್ ದೇವರು. ಈಗ ಯಾವ್ದೇ ಆಗ್ಲಿ, ನೀವೀಗ ಮನೆ ಅಂದಾಗ ಒಂದು ಕಾವಲಿ ಬೇಕು ಅಂತ ಹೇಳಿ ಒಂದು ನಾಯಿ ಅನ್ಬಾರ್ದು, ಬಟ್ ಅನ್ಬೇಕಾಗತ್ತೆ. ನಾಯಿನ ಸಾಕಿರ್ತೀರಿ, ಅದು ಕಾವಲ್ ಕಾಯ್ತಾ ಇರ್ತದೆ. ಪ್ಲಸ್ ನೀವೊಂದು ಮನೇಲಿ ಎದುರುಗಡೆ ಗೇಟ್ ಮಾಡಿರ್ತೀರಿ, ಯಾಕೆ ನೀವು ಸೇಫ್ಟಿಗೆ. ಆತರ ಇದಕ್ಕೆ ಕಾವಲು. ಒಂಟಿ ಪಂಜುರುಳಿ ದೈವಗಳಿದಾವಲ್ಲ, ದೈವಗಳೇ ಇದಕ್ಕೆ ಕಾವಲು. ಅದ್ರದ್ದು ಬನ ಎಲ್ಲ ಇದೆ, ಅಲ್ಲಿ ಹರಕೆ ಎಲ್ಲ ನಡೆಯುತ್ತೆ. ನಾಡಿದ್ದು ಮಂಗಳವಾರ ದಿವಸ ಸಂಜೆ ಹರಕೆನೂ ಇರುತ್ತೆ. ಆಮೇಲೆ ನೋಡಿ, ಕಾಲಭೈರವನಿಗೆ ವಾಹನ ಇರೋದೇ ನಾಯಿ. ಕಾಲಭೈರವಂದು ಪಕ್ಕದಲ್ಲಿ ವಾಹನ ಇದೆ. ನಿನ್ನೆ ಅಷ್ಟೇ ನೋಡ್ಕೊಂಡ್ ಬಂದೆ, ಕಾಲಭೈರವನಿಗೆ ಶ್ವಾನ ವಾಹನ. ಅಂದ್ರೆ ನಾನು ಹೇಳೋದು, ಕಾಲಭೈರವನ್ ಎಷ್ಟು ಒಂದು ಆಶೀರ್ವಾದದ್ದು ಮಹಿಮೆ ಅಂತಂದ್ರೆ, ಒಂದು ಶ್ವಾನನ ತಗೊಬಂದು ತನ್ನ ಪ್ರಾಣಿಯಾಗಿ ಮಾಡ್ಕೊಂಡಿದ್ದಾರೆ. ಅಂದ್ರೆ ಎಷ್ಟು ನಿಯತ್ತಿರ್ಬೋದು ದೇವರಿಗೆ. ಈಗ ನಿಯತ್ ಅಂದ್ರೆ ನಾಯಿನೇ ವಾಹನ ಮಾಡ್ಕೊಂಡಿದ್ದಾರೆ ಅಂದ್ರೆ ದೇವರಿಂದ ಎಷ್ಟು ಯೋಚನೆ ಮಾಡ್ಕೊಂಡಿರ್ಬೋದು. ಹಂಗಾಗಿ ದೇವರಿಗೆ ಕೊಟ್ಟು ಗೊತ್ತು, ಕಾಲಭೈರವನಿಗೆ ಕಿತ್ಕೊಂಡು ಗೊತ್ತಿಲ್ಲ. ನಾನು ಮೊಟ್ಟ ಮೊದಲ ಬಾರಿಗೆ ನೋಡ್ತಾ ಇರೋದು ಒಂದು ಶ್ವಾನ ದೇವರಿಗೆ ವಾಹನ. ಕಾಲಭೈರವನಿಗೆ ನಿಮ್ಗೆ ಕರೆಕ್ಟ್ ಆಗಿ ಇನ್ನೂ ಗೊತ್ತಾಗಬೇಕಂದ್ರೆ, ಆದಿಚುಂಚನಗಿರಿಲಿ ಹೋದ್ರೆ ಅಲ್ಲಿ ಕಾಲಭೈರವ ದೇವರಿದೆಯಲ್ಲ, ಅಲ್ಲಿ ಆಕ್ಚುಲಿ ಕಪ್ಪು ನಾಯಿಗಳನ್ನ ಸಾಕಿದ್ದಾರೆ. ಮಿನಿಮಮ್ ಒಂದು 10-12 ನಾಯಿಗಳಿದೆ. ಫಸ್ಟ್ ನೀವು ಅವ್ರು ಏನೇ ಮಾಡಿದ್ರು ಫಸ್ಟ್ ನಾಯಿ ಪೂಜೆ ಮಾಡ್ಕೊಂತಾರೆ ಅಲ್ಲಿ.
ಆದಿಚುಂಚನಗಿರಿ. ನೀವು ಸಾಧ್ಯವಾದ್ರೆ ಯಾವತ್ತಾರ ಒಂದು ದಿವಸ ನೀವು ಒಂದು ಇಂಪ್ರೂವ್ಮೆಂಟ್ ಆದಾಗ ಹೋಗಿ ಬನ್ನಿ, ಮಾಡಿ. ಯಾಕಂದ್ರೆ ಆಗುತ್ತೆ, ಆಗಲ್ಲ ಅಂತಿಲ್ಲ. ನಿಮ್ದು ಯೂಟ್ಯೂಬು ಇಂಪ್ರೂವ್ಮೆಂಟ್ ಆಗೇ ಆಗುತ್ತೆ ಅಂತ ನನಗೂ ಗೊತ್ತು. ಯಾಕಂದ್ರೆ ತುಂಬ ಶ್ರಮ ಎಫರ್ಟ್ ಹಾಕ್ತೀರಿ. ಪ್ರತಿಯೊಂದು ಇಲ್ಲಿ ಸುತ್ತಮುತ್ತ ಇರೋ ಜಾತ್ರೆಗಳಲ್ಲಿ, ಹಬ್ಬಗಳಲ್ಲಿ, ಹರಿದಿನಗಳಲ್ಲಿ ಪ್ರತಿಯೊಂದು ಕಿರುವಿಂದ ಚಿಕ್ಕದಿಂದ ಹಿಡಿದು ದೊಡ್ಡದ್ರವರೆಗೂ ಪರಿಚಯಗಳನ್ನ ಮಾಡಿಸ್ತೀರಿ. ಹಂಗಾಗಿ ಮುಂದೆ ಮುಂದೆ ಇನ್ನೂ ಇಂಪ್ರೂವ್ಮೆಂಟ್ ಆಗ್ಬೋದು ಅಂತ ನನ್ನ ಮನಸ್ಸಲ್ಲಿ ಅನಿಸ್ತಾ ಇದೆ. ನೆಕ್ಸ್ಟ್ ನೀವೇನಾದ್ರು ಒಂದು ಯಾವ್ದಾದ್ರು ಒಂದು ಟೈಮ್ ಸಿಕ್ಕಿದ್ರೆ ನಿಮಗೆ ಸಾಧ್ಯವಾದ್ರೆ ಆದಿಚುಂಚನಗಿರಿಗೆ ಹೋಗಿ ಬನ್ನಿ. ಅವರು ಸ್ವಾಮೀಜಿಗಳ ಭೇಟಿ ಬೇಕಾದ್ರೆ ನಾನು ಮಾಡಿಸ್ತೀನಿ. ಯಾಕಂದ್ರೆ ನನಗೆ ತುಂಬ ಆಪ್ತ ಇಲ್ಲಿ BGS ನಡೆಸೋದು ನನ್ನ ಇಲ್ಲಿ ಜವಳೆ ನನ್ನ ಅಳಿನೇ. ಅವನ ಮುಖಾಂತರ ಬೇಕಾದ್ರೆ ನೀವು ಅಲ್ಲಿಗೆ ಕಾಂಟ್ಯಾಕ್ಟ್ ಮಾಡಂಗೆ ನಾನು ಕಾಂಟ್ಯಾಕ್ಟ್ ಕೊಡಿಸ್ತೀನಿ, ಮಾಡಿ. ಯಾಕಂತಂದ್ರೆ ಈಗ ಕಾಲಭೈರವನಿಗೆ ವಾಹನ ಅಂತ ಇವತ್ತು ಗೊತ್ತಾಯ್ತು. ಅಲ್ಲಿ ಯಾವ ತರ ಅವರು ಅದಕ್ಕೆ ಒಂದು ಪೂಜೆ ಮಾಡ್ತಾರೆ, ಅದಕ್ಕೂ ಒಂದು ಪೂಜೆ ಇದೆ ಅನ್ನೋದು ನಿಮ್ಗೂ ಜನಗಳಿಗೂ ಗೊತ್ತಾಗ್ಲಿ. ಯಾಕಂದ್ರೆ ನಾಯಿ ಅಂತಂದ್ರೆ ಸ್ವಸಾರ ಮಾಡ್ತಾರೆ ಕೆಲವರು. ಈಗ ನನಗೆ ಆಯ್ತಾ, ನಾನು ತುಂಬಾ ಶ್ವಾನಪ್ರಿಯ. ಈಗ ನನಗೆ ಶ್ವಾನದ ಮೇಲೆ ಇನ್ನೂ ಹೆಚ್ಚು ಅಭಿಮಾನ. ಈಗ ದೇವರಿಗೆ ವಾಹನ ಅಂತಂದ್ರೆ ನಾನು ಶಿವಪ್ರಿಯ, ಯಾಕಂದ್ರೆ ಅವರು ಅಲಂಕಾರ ಪ್ರಿಯ ಅಲ್ಲಲ್ಲ. ಹಾಗಾಗಿ ನನಗೆ ಇದೆಲ್ಲ ಕೇಳಿದಾಗ ಖುಷಿ ಅನಿಸ್ತಿದೆ. ಅಂದ್ರೆ ಒಂಥರ ಖುಷಿಗಿಂತ ಒಂಥರ ಒಳಗೊಳಗೆ ನೆಮ್ಮದಿ ಅಂತಾರಲ್ಲ, ಹಂಗೆ. ಕಳೆದ ವರ್ಷ ಬಂದಾಗಲೂ ನಮ್ಗೆ ಸಣ್ಣ ಬೇಸರ ಇತ್ತು, ನಮ್ಗೆ ತಿಳ್ಸ್ಕೊಡಕ್ ಆಗ್ಲಿಲ್ಲಲ್ಲ. ಈ ವರ್ಷ ಎಲ್ಲಕ್ಕೂ ಟೈಮ್ ಕಾಲ ಕೊಡಿ. ಇದು ಕಾಲಭೈರವನ ಸನ್ನಿಧಿಲಿ ಕಾಲ ಕೊಡಿ ಬಂದಿದೆ ಈಗ. ಕಾಲ ಕೊಡಿ ಬಂದದೆ. ಆಯ್ತು, ಏನೋ ಮಾಡಿ ಆಯ್ತಾ. ಹಾ, ಈಗ ನಾವು ಕಳೆದ ವರ್ಷ ಒಂದು ವಿಡಿಯೋ ಮಾಡಿದ್ವಿ ಮಲ್ಲೇಶ್ವರ ಒಂದು ದೇವಸ್ಥಾನ ಇದೆ, ಈಶ್ವರ ದೇವಸ್ಥಾನ. ಈಶ್ವರ ದೇವಸ್ಥಾನ. ಅಲ್ಲಿ ನಮ್ಗೊಬ್ರು ಹೇಳಿದ್ರು, ಈಗ ಒಟ್ಟು 5 ಶಿವನ ದೇವಸ್ಥಾನ. ಹೌದು, ನಿಜ ನಿಜ ನಿಜ. ಈ ಭಾಗದಲ್ಲಿ ಇದೆ ಮಲ್ಲೇಶ್ವರ ದೇವಸ್ಥಾನ, ಹೌದು, ಮತ್ತೊಂದು ಕಳಶೇಶ್ವರ ದೇವಸ್ಥಾನ, ಹೌದು, ಮತ್ತೊಂದು ನಮ್ಮ ಮರಸಣಿಗೆಯಲ್ಲಿರುವಂತ ಮಹಾಲಿಂಗೇಶ್ವರ ಸ್ವಾಮಿ, ಹೌದು, ಮತ್ತೆ ಹೆಮ್ಮಕ್ಕಿಯಲ್ಲಿರುವಂತ ಸೋಮೇಶ್ವರ ದೇವಸ್ಥಾನ, ಮತ್ತೆ ಇಲ್ಲಿ ಕಾಲಭೈರವ ಸ್ವಾಮಿ ದೇವಸ್ಥಾನ. ಇವೆಲ್ಲವೂ ಒಂದೇ ಸಮಯದಲ್ಲಿ ಆಗಿದ್ದು. ಹೌದು, ಇರ್ಬೋದು. ಯಾಕಂತಂದ್ರೆ ಈಗ ಹಿಂದೆ ನಾನು ಅದೇ ಹೇಳಿದ್ನಲ್ಲ, ಒಂದ್ ದಿವಸದಲ್ಲಿ ಎಳ್ಕೊಂಬರಕ್ ಒಂದ್ ದಿವಸ ಮಾಡಿದಾರೆ ಅಂದ್ರೆ ಅದು ಒಂದೇ ಟೈಮ್. ಇಂಥ ಟೈಮಲ್ಲಿ ಒಂದು ಆಗ್ಬೇಕು ಅನ್ನೋದೊಂದು ಅವ್ರೇನೋ ಯಾರ್ದೋ ಮಹರ್ಷಿಗಳು ಮಹರ್ಷಿ ಮಾಡಿದ್ರು ಮಾಡಿದ್ರು ಅಂತ. ಹೌದು, ಹಿಂದೆ ಒಂದು, ಯಾಕಂದ್ರೆ ಮುನಿಗಳಿಗೆ ಅಷ್ಟೇ ಪವರ್ ಇರ್ತಿತ್ತು. ಆಮೇಲೆ ರಾಜರು ಅಷ್ಟೇ, ಹಿಂದಿನ ರಾಜರೆಲ್ಲ ಇದಾರಲ್ಲ, ನಿಮ್ಗೆ ಅವ್ರೇನು ಸುಲಭ ಇರ್ತಿರ್ಲಿಲ್ಲ. ಇಲ್ಲಿ ಕೋಟೆ ಕಟ್ಕೊಂಡಿದ್ದು ಯಾರು, ಬಲ್ಲಾಳರಾಯ ಕೋಟೆ ಕಟ್ಕೊಂಡಿದ್ದು. ಅವರು ಆಳ್ವಿಕೆ ಮಾಡಿ ಇಡೀ ಇದು ಒಂದು ಗ್ರಾಮನೇ ಸಾಕ್ತಾ ಇದ್ದದ್ದು ಅವರು, ಇಡೀ ಪ್ರಾಂತ್ಯನ. ಅವ್ರದ್ದು ಒಂದೊಂದು ಪ್ರಾಂತ್ಯ ಇರುತ್ತೆ, ಒಂದು ರಾಜನ ಆಳ್ವಿಕೆಯ ಒಳಗಡೆ ಇರೋಂಥ ಪ್ರಾಂತ್ಯಗಳು. ಹಂಗಾಗಿ ಅವರು ಎಲ್ಲರೂ ರಾಜರು ಮಾತಾಡ್ಕೊಂಡು ಇಲ್ಲೊಬ್ರು ಮಾತಾಡ್ಬಿಟ್ಟು ಒಂದೇ ದಿವಸ ಒಂದ್ ಟೈಮಲ್ಲಿ ಮಾಡಿರ್ತಾರೆ. ಇರ್ಬೋದು. ಕೋಟೆ ಕಟ್ಟಿದ ಕಲ್ಲು ನೋಡಿದ್ರೆ ಭಯ ಆಗ್ತದೆ, ಅದು ಹೆಂಗೆ ಹೊತ್ಕೊಂಡು ಕಟ್ಟಿದಾರ. ಈಗ ನನಗೆ ಅನಿಸ್ತದೆ, ಕೋಟೆ ಕಲ್ಲಿರ್ಲಿ, ಈ ಕಲ್ಲೇ ಅವತ್ತು ಹಿಂದೆ ಇಲ್ಲಿ ಬರಕ್ ರೋಡ್ ಇಲ್ಲ, ಇವತ್ತು ರೋಡ್ ಮಾಡಿರೋದು. ಅವತ್ತು ಕಾಲ್ದಾರಿಗಳು ಆಯ್ತು, ಅವತ್ತು ವಾಹನಗಳಿಲ್ಲ, ಇವತ್ತು ವಾಹನಗಳಿದೆ. ಟೆಕ್ನಾಲಜಿ ನೋಡಿ, ಅದಕ್ಕೆ ನಮ್ಗೆ ಹಿರಿಯರು ಹೇಳೋದು ಸತ್ಯದ ಕಾಲ. ಅವಾಗ ಈ ಕಲ್ಲೆಲ್ಲ ನಾವು ಎಳ್ದು ಕೂರ್ಸಿದಾರೆ ಅಂದ್ರೆ, ಇವಾಗಾದ್ರೆ ಟೆಕ್ನಾಲಜಿ ಏನು ಮಾಡ್ಬೋದು. ಆ ಟೈಮಲ್ಲಿ ಅಲ್ಲ, ಇದು ಕೂರ್ಸಿದ್ರು ಒಂದು ನೀರ್ ಬರ್ದಿದಂಗ್ ಮಾಡಿದ್ರಲ್ಲ, ಕಲ್ಲಲ್ಲೇ ಸ್ಟೆಪ್ ಮಾಡಿ ಮೇಲ್ಚಾವಣೆ ಮಾಡಿ ಈ ನೀರನ್ನ ಹೊರಗಡೆ ಹೋಗಂಗ್ ಮಾಡಿದಾರೆ ಅಂತಂದ್ರೆ ಹೆಂಗೆ? ಇವತ್ ನಾವು ಕಾಂಕ್ರೀಟ್ ಪ್ಲಸ್ ಸಿಮೆಂಟ್ ಹಾಕಿ ಅದು ಯಾವ್ದಾದ್ರು ಸ್ಟೀಲ್ ಬೇಕಾಗಿತ್ತು ತಗೊಬಂದು ಇಂಜಿನಿಯರ್ ಹಿಡ್ಕೊಂಡು ಮಾಡಿದ್ರೆ ಸೋರ್ತಾ ಇರ್ತದೆ. ಆಯ್ತಾ, ಅದು ಇಲ್ಲಿ ನೋಡಿ 300ರಿಂದ 350 ಇಂಚ್ ಮಳೆ ಆಗೋದು. ಯಾಕಂದ್ರೆ ಇಲ್ಲಿ ಮಳೆ ಜಾಸ್ತಿ, ನಮ್ಮ ಊರಲ್ಲಿ ಮಳೆ ಕಮ್ಮಿ ಇರ್ತದೆ. ಇಲ್ಲಿ ಊರಲ್ಲಿ 1 ಇಂಚ್ ಮಳೆ ಆದ್ರೆ 2 ಇಂಚ್ ಆಗಿರುತ್ತೆ, 2 ಕಡೆಯಿಂದ ಹೊಡಿತದೆ. ಆಯ್ತಾ, ಆತರ. ಇಷ್ಟು ಮಳೆಗೂ ಇದು ಸೋರ್ತಿಲ್ಲ ಅಂತಂದ್ರೆ ಯಾವ ಲೆವೆಲ್ ಅಲ್ಲಿ ಅವ್ರು ಮಾಡಿದಾರೆ ಹಿಂದೆ? ಯಾವ ಇಂಜಿನಿಯರ್ ಇಲ್ಲ. ಇವತ್ತು ಪುಸ್ತಕ ಓದಿ ಇನ್ನೇನೇನೋ ಟೆಕ್ನಾಲಜಿ ಯೂಸ್ ಮಾಡ್ಕೊಂಡು ಮಾಡಿರೋ ಸೋರ್ತದೆ. ಬಟ್ ಅವತ್ತು ಯಾವ್ದು ಇಲ್ದಾನೆ ಇಷ್ಟು ಮಾಡಿದಾರಲ್ಲ, ಎಷ್ಟು ಕಷ್ಟ ಆಗಿರ್ಬೋದು. ದೇವ್ರ ಶಕ್ತಿ ಅನ್ನೋದು ಇದಕ್ಕೆ. ಆ ದೇವ್ರ ಶಕ್ತಿ ಇದ್ರೆ ಏನ್ ಬೇಕಾದ್ರೂ ಮಾಡ್ಬೋದು, ಭಕ್ತಿಯಿಂದ ಮಾಡ್ಕೊಂಡ್ರೆ ಏನ್ ಬೇಕಾದ್ರೂ ಮಾಡ್ಬೋದು ಅನ್ನೋದಕ್ಕೆ ಕಾಲಭೈರವನೇ ಸಾಕ್ಷಿ. ಮತ್ತೆ ಸಂಜಯ್ ಅಣ್ಣ, ನನಗೊಂದು ಮತ್ತೆ ಅಲ್ಲಿ ಹರಕೆ ಎಲ್ಲ ನಡೀತದೆ, ಬನ ಇದೆ ಅಂತೆಲ್ಲ ಹೇಳಿದ್ರು. ಅದಂದ್ರೆ ಜಾತ್ರೆ ದಿನ ನಡೆಯುವಂತದ ಅಥವಾ ಇಲ್ಲ